ಗಲ್ಫ್ ಕದನಕ್ಕೆ ರಷ್ಯಾ ಪ್ರವೇಶ, ಟ್ರಂಪ್ಗೆ ಟೆನ್ಷನ್. ಅಮೆರಿಕ ವಿರುದ್ಧ ಪುಟಿನ್ ಸೈಲೆಂಟ್ ವಾರ್ ನಡೆಸಿದ್ದಾರೆ. ಗಲ್ಫ್ ಕದನಕ್ಕೆ ರಷ್ಯಾ ಪ್ರವೇಶ, ಟ್ರಂಪ್ಗೆ ಟೆನ್ಷನ್ ಶುರುವಾಗಿದೆ. ಅಮೆರಿಕ ವಿರುದ್ಧ ಪುಟಿನ್ ಸೈಲೆಂಟ್ ವಾರ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ. ಖಮೇನಿ ಹತ್ಯೆಯಿಂದ ರೊಚ್ಚಿಗೆದ್ದಂತಹ ಇರಾನ್ನಿಂದ ಪ್ರತಿದಾಳಿ ಆಗ್ತಿದೆ. ಆದ್ರೆ ಈಗ ಈ ಯುದ್ಧಕ್ಕೆ ಸಿಕ್ಕಿದೆ ಹೊಸದೊಂದು ಟ್ವಿಸ್ಟ್. ಮಧ್ಯಪ್ರಾಚ್ಯದ ಕದನಕ್ಕೆ ರಷ್ಯಾ ಎಂಟ್ರಿ, ಜಗತ್ತಿಗೆ ಟೆನ್ಷನ್. ಇರಾನ್ಗೆ ಆಪರೇಷನ್ಗೆ ರಷ್ಯಾ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಿದ್ಯಾ? ಅಮೆರಿಕದ ಪವರ್ಫುಲ್ ಯುದ್ಧ ನೌಕೆಗಳು ಎಲ್ಲೆಲ್ಲಿವೆ ಹಾಗಾದ್ರೆ? ಸ್ಯಾಟಲೈಟ್ ಚಿತ್ರಗಳ ನೆರವಿನಿಂದ ಇರಾನ್ಗೆ ಮಾಹಿತಿ ರವಾನೆಯಾಗ್ತಿದೆ. ರಷ್ಯಾ ಮಾಹಿತಿ ಆಧರಿಸಿ ಅಮೆರಿಕ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು. ರಷ್ಯಾ ಎಂಟ್ರಿಯಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ತಲೆನೋವು ಶುರುವಾಗಿದೆ. ಈ ಕುರಿತ ಪ್ರಶ್ನೆಗೆ ಗರಂ ಆದಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್. ಈಗ ಗಲ್ಫ್ ಕದನಕ್ಕೆ ರಷ್ಯಾ ಪ್ರವೇಶವಾಯ್ತಾ? ಟ್ರಂಪ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಅಮೆರಿಕ ವಿರುದ್ಧ ಪುಟಿನ್ ಸೈಲೆಂಟ್ ವಾರ್ ಏನಾದ್ರು ನಡೆಸಿದ್ದಾರಾ ಅಂತ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಏನು ಜಂಟಿ ದಾಳಿ ಮಾಡಿತು, ಅದಕ್ಕೆ ಪ್ರತೀಕಾರವಾಗಿ ಪ್ರತಿದಾಳಿಯನ್ನ ಇರಾನ್ ಕೂಡ ಮಾಡಿತು. ಖಮೇನಿ ಹತ್ಯೆಯಿಂದ ರೊಚ್ಚಿಗೆದ್ದಂತಹ ಇರಾನ್ನಿಂದ ಪ್ರತಿದಾಳಿ. ಆದ್ರೆ ಈಗ ಈ ಯುದ್ಧಕ್ಕೆ ಹೊಸದೊಂದು ಟ್ವಿಸ್ಟ್ ಅದೇನಪ್ಪಾ ಅಂದ್ರೆ ಮಧ್ಯಪ್ರಾಚ್ಯದ ಈ ಕದನಕ್ಕೆ ರಷ್ಯಾ ಎಂಟ್ರಿ ಅನ್ನುವಂಥದ್ದು. ಇಡೀ ಜಗತ್ತಿಗೆ ಟೆನ್ಷನ್ ಇದು. ಇರಾನ್ಗೆ ಆಪರೇಷನ್ಗೆ ರಷ್ಯಾ ಏನಾದ್ರೂ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಿದೆಯಾ? ಅಮೆರಿಕದ ಪವರ್ಫುಲ್ ಯುದ್ಧ ನೌಕೆಗಳೀಗ ಎಲ್ಲೆಲ್ಲಿವೆ? ಸ್ಯಾಟಲೈಟ್ ಚಿತ್ರಗಳನ್ನ ಇರಾನ್ಗೆ ಕಳಿಸಿಕೊಡ್ತಿದೆಯಾ? ಮಾಹಿತಿಯನ್ನ ರವಾನೆ ಮಾಡ್ತಿದೆಯಾ ಹಾಗಾದ್ರೆ ರಷ್ಯಾ? ಅದೇ ಸ್ಯಾಟಲೈಟ್ ಚಿತ್ರಗಳ ನೆರವಿನಿಂದ ಈಗ ಇರಾನ್ ಪ್ರತಿ ದಾಳಿಗೆ ಪ್ಲಾನ್ ಮಾಡ್ತಿದೆಯಾ ಅನ್ನುವಂಥದ್ದು. ರಷ್ಯಾ ಮಾಹಿತಿಯನ್ನ ಆಧಾರವಾಗಿ ಇಟ್ಟುಕೊಂಡೇ ಅಮೆರಿಕ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಿದೆಯಾ? ರಷ್ಯಾ ಎಂಟ್ರಿಯಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಫುಲ್ ತಲೆ ಬಿಸಿ ಆಗಿದೆ. ಈ ಕುರಿತ ಪ್ರಶ್ನೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗರಂ ಆಗಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಈಗ ರಷ್ಯಾ ಎಂಟ್ರಿ ಕೊಟ್ಟಿದೆಯಾ ಅಂತ. ಯಾಕೆಂದ್ರೆ ಸೈಲೆಂಟ್ ಆಗಿ ಇರಾನ್ಗೆ ಸಪೋರ್ಟ್ ಮಾಡ್ತಿದೆಯಾ? ಸ್ಯಾಟಲೈಟ್ ಚಿತ್ರಗಳ ನೆರವಿನ ಆಧಾರದಿಂದ ಇರಾನ್ ಪ್ರತಿದಾಳಿಯನ್ನ ಹೇಗೆ ಮಾಡಬೇಕು ಅನ್ನುವಂಥ ಪ್ಲಾನ್ ಹಾಕಿಕೊಳ್ತಿದೆ. ಅದಕ್ಕೆ ಸೈಲೆಂಟ್ ಆಗಿ ರಷ್ಯಾ ಪ್ರವೇಶ ಮಾಡಿ ಸಪೋರ್ಟ್ ಮಾಡ್ತಿದೆ ಅನ್ನುವಂಥದ್ದು. ಸ್ಯಾಟಲೈಟ್ ಚಿತ್ರಗಳನ್ನ, ಮಾಹಿತಿಗಳನ್ನ ಇರಾನ್ಗೆ ರವಾನೆ ಮಾಡ್ತಿದೆ. ಸೊ ಹಾಗಾಗಿ ಇರಾನ್ಗೆ ಅಮೆರಿಕದ ಭಾರಿ ಪವರ್ಫುಲ್ ಯುದ್ಧ ನೌಕೆಗಳು ಎಲ್ಲೆಲ್ಲಿದೆ ಅಂತ ಹುಡುಕೋಕೆ ಸಹಾಯವಾಗ್ತಿದೆ. ಅದೇ ಒಂದು ಕಾರಣದಿಂದ ಇರಾನ್ ಅಮೆರಿಕ ಮೇಲೆ ಇಷ್ಟು ನಿಖರವಾಗಿ ಪ್ರತಿದಾಳಿ ಮಾಡೋದಕ್ಕೆ ಸಾಧ್ಯವಾಗ್ತಿದೆ. ಇದಕ್ಕೆಲ್ಲ ಕಾರಣ ಹಾಗಾದ್ರೆ ರಷ್ಯಾ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಿರೋದಾ ಅನ್ನುವಂಥದ್ದು ಒಂದು ರೀತಿ ಇದು ಟೆನ್ಷನ್. ಯಾಕೆಂದ್ರೆ ಈ ಕಡೆ ಭಾರಿ ಒಂದು ವಿಶ್ವದ ದೊಡ್ಡಣ್ಣ ಅನಿಸಿಕೊಂಡಿರುವಂತಹ ಅಮೆರಿಕ ಯುದ್ಧಕ್ಕೆ ನಿಂತರೆ, ಆ ಕಡೆ ಇರಾನ್ಗೆ ಮತ್ತೊಂದು ದೊಡ್ಡ ದೇಶ ರಷ್ಯಾ ಏನಾದ್ರು ಸಪೋರ್ಟ್ ಮಾಡಿದ್ರೆ ಜಗತ್ತಿಗೆ ಟೆನ್ಷನ್ ಇದು. ಯಾಕಂದ್ರೆ ಎರಡು ಬಲಿಷ್ಠ ರಾಷ್ಟ್ರಗಳು ಸೇರಿ ಯುದ್ಧವನ್ನ ನಡೆಸಿದ್ರೆ ಅದರ ಪರಿಣಾಮ ಜಗತ್ತಿನ ಮೇಲೆ ಅತ್ಯಂತ ಭೀಕರವಾಗಿರುತ್ತೆ. ಸೊ ಇಂಥ ಪ್ರಶ್ನೆಯನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಕೇಳಿದಾಗ ರಷ್ಯಾ ಏನಾದ್ರು ಎಂಟ್ರಿ ಆಗ್ತಿದ್ಯಾ ಅಥವಾ ಇರಾನ್ಗೆ ರಷ್ಯಾ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಈ ಕುರಿತ ಪ್ರಶ್ನೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗರಂ ಆಗಿದ್ದಾರೆ. ಗಲ್ಫ್ ಕದನಕ್ಕೆ ರಷ್ಯಾ ಪ್ರವೇಶವಾದ್ರೆ ಅಥವಾ ಇರಾನ್ಗೆ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಿರುವಂತಹ ರಷ್ಯಾ ಮುನ್ನೆಲೆಗೆ ಬಂದ್ರೆ ಜಗತ್ತಿನಲ್ಲಿ ಹೊಸದೊಂದು ದೊಡ್ಡ ಯುದ್ಧಕ್ಕೆ ನಾಂದಿ ಹಾಡೋದಂತೂ ಖಂಡಿತ.